ಪಾದುಕೆ ಹೇಮವಿಕೃತೆ ಮಮ ರಾಜ್ಯಾಯ ತೇ ದದವು. ಶ್ರೀರಾಮಚಂದ್ರ ಅಂತಹ ಪಾದುಕೆಗಳನ್ನು, ನಾನೇ ಒಯ್ದಿರತಕ್ಕಂತಹ ಪಾದುಕೆಗಳನ್ನು ತನ್ನ ಪ್ರತಿನಿಧಿಯಾಗಿ ನಮಗೆ ನೀಡಿದ್ದಾನೆ. ಹಾಗೆ ಶ್ರೀರಾಮಚಂದ್ರನ ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಇದೋ ನಾನು ಮರಳಿ ಬಂದಿದ್ದೇನೆ. ನಿವೃತ್ತೋಹಂ ಅನುಜ್ಞಾತಃ ರಾಮೇಣ ಸುಮಹಾತ್ಮನ ಅಯೋಧ್ಯಾಮೇವ ಗಚ್ಚಾಮಿ ಗೃಹೀತ್ವಾ ಪಾದುಕೆ ಶುಭೆ. ಅಂತಹ ಮಂಗಲಕರವಾಗಿರತಕ್ಕಂಥ ಈ ಪಾದುಕೆಗಳನ್ನು ಹಿಡಿದುಕೊಂಡು ಇದು ಇವಾಗ ಅಯೋಧ್ಯೆ ಕಡೆಗೆ ನಾನು ನಡೆದಿದ್ದೇನೆ. ಹೀಗೆ ಭರದ್ವಾಜರು ಭರತನ ಮಾತುಗಳನ್ನು ಕೇಳಿದವರು ಸಂತುಷ್ಟರಾಗಿದ್ದಾರೆ. ಅವರಂದರು, ನೈತಚಿತ್ರಂ ನರವ್ಯಾಘ್ರೇ ಶೀಲವೃತ್ತ ವಿದಾಂಬರೆ ಯದಾರ್ಯಂ ತ್ವಯಿ ತಿಷ್ಠೇತು ನಿಮ್ನೋಸೃಷ್ಟಮಿವೋದಕಂ. ಗಿರಿಯ ತುದಿಯಲ್ಲಿ ಸುರಿದ ನೀರು ಅದು ಎಲ್ಲಿಯೂ ನಿಲ್ಲದೆ ಶೀಘ್ರವಾಗಿ ಕೆಳಮುಖವಾಗಿ ಹರಿದು ಬರುತ್ತೆ. ಹಾಗೋ ಶ್ರೀರಾಮಚಂದ್ರ ತಾನು ಪರಮ ಧಾರ್ಮಿಕನಿದ್ದಾನೆ. ತೆಗೆದುಕೊಂಡ ನಿರ್ಣಯ ಏನಿದೆ, ಸಂಕಲ್ಪ ಏನಿದೆ, ಅದನ್ನು ಮುಗಿಸದೆ ಅವನು ಹಿಂತಿರುಗುವವನಲ್ಲ. ಅವನ ಧರ್ಮನಿಷ್ಠೆ ಆ ರೀತಿಯಾಗಿ ಏಕಮುಖವಾಗಿ ಪ್ರವಾಹದೋಪಾದಿಯಲ್ಲಿ ಹರಿತಾ ಇರುತ್ತೆ. ಶ್ರೀರಾಮಚಂದ್ರನಿಗೆ ಇಂತಹ ಸತ್ಯನಿಷ್ಠೆ ಅದು ಭೂಷಣವೇ ಆದದ್ದಾಗಿದೆ. ಶ್ರೀರಾಮಚಂದ್ರನ ಇಂತಹ ಸಂಕಲ್ಪದಿಂದ, ಇಂತಹ ನಡತೆಯಿಂದಾಗಿ ಅನೃಣಸ್ವ ಮಹಾಬಾಹು ಪಿತಾ ದಶರಥಸ್ತವ. ಭರತ, ನಿಮ್ಮಪ್ಪ ದಶರಥ ಮಹಾರಾಜ ಅವನು ಋಣಮುಕ್ತನಾದ. ಯಸ್ಯತ್ವಂ ಈದೃಶ ಪುತ್ರೋ ಧರ್ಮಾತ್ಮ ಧರ್ಮವತ್ಸಲಃ. ಆ ಶ್ರೀರಾಮಚಂದ್ರನನ್ನು ಹೀಗೆ ಕೊಂಡಾಡಿರತಕ್ಕಂತಹ ಭರದ್ವಾಜರು ಭರತನ ನಡತೆಯನ್ನು ಕೂಡ ಪ್ರಶಂಸಿಸುವುದಕ್ಕೆ ಹಿಂದೇಟು ಹಾಕಿಲ್ಲ. ಭರತ, ನೀನು ಏನು ಹೀಗೆ ನಿಮ್ಮಪ್ಪ ನಿಮ್ಮಮ್ಮ ನೀಡಿರತಕ್ಕಂತಹ ರಾಜ್ಯವನ್ನು ಏಕಾಏಕಿಯಾಗಿ ಸ್ವೀಕರಿಸದೆ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಿ. ನಿನ್ನ ಈ ನಡತೆಯು ಕೂಡ ನಿನ್ನ ಕುಲಕ್ಕೇ ಭೂಷಣವನ್ನು ತಂದಿರುವಂತಹದ್ದು. ಹೀಗೆ ಆ ಭರದ್ವಾಜರ ಜೊತೆಗೆ ಸಂವಾದವನ್ನು ಮಾಡಿರತಕ್ಕಂತಹ ಭರತ ತತಃ ಪ್ರದಕ್ಷಿಣಂ ಕೃತ್ವಾ ಭರದ್ವಾಜಂ ಪುನಃ ಪುನಃ ಭರದ್ವಾಜರಿಗೆ 10 ಪ್ರದಕ್ಷಿಣೆಗಳನ್ನು ಗೈದು ಅವರಿಂದ ಅನುಮತಿಯನ್ನು ಪಡ್ಕೊಂಡು ಅಯೋಧ್ಯೆಯ ಕಡೆಗೆ ನಡೆದಿದ್ದಾನೆ. ಅಲ್ಲಿಂದ ಮತ್ತೆ ಪುನಃ ಯಮುನಾ ನದಿಯನ್ನು ದಾಟಿಕೊಂಡು ಗಂಗೆಯನ್ನು ಕೂಡ ದಾಟಿಕೊಂಡು ಶೃಂಗವೇರಪುರಕ್ಕೆ ಪ್ರವೇಶ ಮಾಡಿದ್ದಾನೆ. ಅಲ್ಲಿಂದ ಮುಂದೆ ಅಯೋಧ್ಯಾಂ ಸಂದದರ್ಶಃ, ಅಯೋಧ್ಯೆಯನ್ನು ಕಂಡಿದ್ದಾನೆ. ಭರತ ಇವತ್ತು ಕಾಣ್ತಾ ಇರತಕ್ಕಂಥ ಅಯೋಧ್ಯೆ ಹಾಗೆ ಹಲವು ವರ್ಷಗಳ ಹಿಂದೆ ಕಂಡಿರುವಂತೆ ಸಂಹೃಷ್ಟವಾಗಿ ಇಲ್ಲ. ಯಾಕೆ? ಅಯೋಧ್ಯಾಂ ತು ತದಾ ದೃಷ್ಟ ಪಿತ್ರ ಭ್ರಾತ್ರ ವಿವರ್ಜಿತಾಂ ಭರತೋ ದುಃಖ ಸಂತಪ್ತಃ ಸಾರಥಿಂ ಚೇದಮಬ್ರವೀತ್. ಕಾಡನ್ನು ಬಿಟ್ಟು ನಾಡಿನೊಳಗೆ ಪ್ರವೇಶ ಮಾಡುವಾಗ ಸಂತುಷ್ಟನಾಗಿರಬೇಕಾಗಿತ್ತು. ಆದರೆ ತಾನು ಯಾವ ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾ ಇದ್ದೇನೋ ಅಂತಹ ಅಯೋಧ್ಯೆಯಲ್ಲಿ ಇವತ್ತು ತಂದೆ ಇಲ್ಲ, ಅದಕ್ಕೂ ಮಿಗಿಲಾಗಿ ಅಣ್ಣನಿಲ್ಲ ಅನ್ನುವ ದುಃಖ ಅವನನ್ನು ಕಾಡ್ತಾ ಇದೆ. ಈ ತಂದೆ ಹಾಗೂ ಅಣ್ಣಂದಿರ ವಿಯೋಗ ಬಹುವಾಗಿ ಕಾಡಿದುದರಿಂದಾಗಿ ಬಹುದುಃಖಿತನಾಗಿದ್ದಾನೆ. ಸಾರಥಿಯನ್ನು ಕರೆದು ಹಾಳು ಬಿದ್ದಂತಹ ನಗರಿಯಂತಾಗಿರುವ ಅಯೋಧ್ಯೆಯನ್ನು ತೋರಿಸಿ ನಿರಾಕಾರ ನಿರಾನಂದ ದೀನ ಪ್ರತಿಹತ ಸ್ವನ, ಯಾವೊಂದು ವೈಭವವೂ ಕೂಡ ಇಲ್ಲ ಸಾರಥೆ, ಇಂತಹ ನಮ್ಮ ನಗರಿಯನ್ನು ನೋಡು ಹೀಗೆ ಅಂತ ಹೇಳಿಕೊಂಡು ತೋರಿಸ್ತಾ ಇದ್ದಾನೆ. ಅಯೋಧ್ಯಾಂ ಭರತ ಕ್ಷಿಪ್ರಂ ಪ್ರವಿವೇಶ ಮಹಾಯಶಾಹ. ಆ ಅಯೋಧ್ಯೆಗೆ ಒದಗಿದ್ದಂತಹ ದುರವಸ್ಥೆ ಏನಿದೆ ಅವೆಲ್ಲವನ್ನು ಕೂಡ ಒಂದೊಂದು
ವಿಷಯವನ್ನು ಎತ್ತಿಕೊಂಡು ಯಾವ ಯಾವ ವಿಷಯಗಳಲ್ಲಿ ತಮ್ಮ ಅಯೋಧ್ಯ ನಗರಿ ವೈಭವದಿಂದ ಮೆರೆಯುತ್ತಾ ಇತ್ತು, ಅಂತಹ ಯಾವೊಂದು ವೈಭವವೂ ಕೂಡ ಇವತ್ತು ಕಾಣ್ತಾ ಇಲ್ಲ ಅನ್ನೋದನ್ನು ಆ ತನ್ನ ಸಾರಥಿ ಜೊತೆಗೆ ಬೆಟ್ಟು ಮಾಡಿ ತೋರಿಸ್ತಾ ಅವನ ಮುಂದೆ ತನ್ನ ದುಃಖವನ್ನು ತೋಡಿಕೊಳ್ತಾ ಇದ್ದಾನೆ. ಅಯೋಧ್ಯಾಂ ಸಂಪ್ರವಿಶ್ಯೈವ ವಿವೇಶ ವಸತಿಂ ಪಿತುಃ ತೇನ ಹೀನಾಂ ನರೇಂದ್ರೇಣ ಸಿಂಹಹೀನಾಂ ಗುಹಾಮಿವ. ಒಂದು ಪರ್ವತದ ಬುಡದಲ್ಲಿರತಕ್ಕಂತಹ ಗುಹೆಗೆ ಸಿಂಹ ಇದ್ದಾಗ ಶೋಭೆ, ಆದರೆ ಇವತ್ತು ಆ ಸಿಂಹ ಅದರಲ್ಲಿ ಇಲ್ಲ ಅಂತ ಆದದ್ದಾಗಿದ್ದರೆ ಆ ಗುಹೆಗೆ ಹೇಗೆ ಶೋಭೆ ಇಲ್ಲವೋ, ತಂದೆ ಇಲ್ಲದಿರತಕ್ಕಂತಹ ಮನೆಯನ್ನು ಪ್ರವೇಶ ಮಾಡಿದ್ದಾನೆ, ಸಿಂಹವಿಲ್ಲದೆ ಇರತಕ್ಕಂತಹ ಗುಹೆಗೆ ಹೇಗೆ ಶೋಭೆ ಇಲ್ಲವೋ ಅಂತಹ ಶೋಭಾರಹಿತವಾಗಿರತಕ್ಕಂತಹ ತಂದೆ ಮನೆಯನ್ನು ಕಂಡು ಮತ್ತೆ ದುಃಖಿತನಾಗಿದ್ದಾನೆ. ಬಹುವಾಗಿ ಮುಮೋಚ ಬಾಷ್ಪಂ ಭರತ ಸುದುಃಖಿತ. ಬಹು ದುಃಖಿತನಾಗಿರತಕ್ಕಂತಹ ಭರತ ತಂದೆ ಮನೆಯನ್ನು ಪ್ರವೇಶಿಸಿ ದುಃಖದ ಅಶ್ರುವನ್ನು ಸುರಿಸ್ತಾ ಇದ್ದಾನೆ. ತಥೋ ನಿಕ್ಷಿಪ್ಯ ಮಾತೃಸ್ತಾಹ ಅಯೋಧ್ಯಾಯಾಂ ದೃಢವ್ರತಃ ಭರತಃ ಶೋಕಸಂತಪ್ತಃ ಗುರುನ್ ಇದಂ ಅಥಾಬ್ರವೀತ್. ಅಯೋಧ್ಯೆಯನ್ನು ಸೇರಿರುವ ಭರತ ತನ್ನ ಜೊತೆಗೆ ಬಂದಿರತಕ್ಕಂತಹ ತನ್ನ ತಾಯಂದಿರನ್ನು ಎಲ್ಲರನ್ನೂ ಕೂಡ ಅವರವರ ಮನೆಗೆ ಅಂತಃಪುರಕ್ಕೆ ಸೇರಿಸಿದ ಬಳಿಕ ದೊಡ್ಡ ಒಂದು ಜವಾಬ್ದಾರಿಯನ್ನು, ಆ ಭಾರವನ್ನು ಕೆಳಗಿಳಿಸಿಕೊಂಡಿದ್ದಾನೆ. ಪಟ್ಟಣಿಗರನ್ನೆಲ್ಲ, ತಾಯಂದಿರನ್ನೆಲ್ಲ, ಮಂತ್ರಿ ಪುರೋಹಿತರನ್ನೆಲ್ಲ ಕರಕೊಂಡು ಶ್ರೀರಾಮಚಂದ್ರನನ್ನು ಮರಳಿ ಅಯೋಧ್ಯೆಗೆ ಕರೆತರಬೇಕು ಅನ್ನೋ ಉದ್ದೇಶದಿಂದ ವನಕ್ಕೆ ಯಾತ್ರೆಯನ್ನು ಮಾಡಿದವನು. ಅವರೆಲ್ಲರನ್ನು ಕೂಡ ಮತ್ತೆ ಪುನಃ ಕ್ಷೇಮವಾಗಿ ನಾಡಿಗೆ ಮರಳಿಸಿದ, ಅವರವರ ಮನೆಗೆ ಅವರವರನ್ನು ತಲುಪಿಸಿದ. ಆ ಬಳಿಕ ತನ್ನ ಪ್ರತಿಜ್ಞೆಯನ್ನು ನೆನೆದುಕೊಂಡು ಮಂತ್ರಿಗಳು, ಪುರೋಹಿತರು ಅವರನ್ನೆಲ್ಲ ಕರೆದು ಹೇಳ್ತಾ ಇದ್ದಾನೆ, ನಂದಿಗ್ರಾಮಂ ಗಮಿಷ್ಯಾಮಿ ಸರ್ವಾನ್ ಆಮಂತ್ರಯೇತ್ರವಃ ತತ್ರ ದುಃಖಮಿದಂ ಸರ್ವಂ ಸಹಿಷ್ಯೆ ರಾಘವಂ ವಿನಾ. ಗುರುಗಳು, ಪುರೋಹಿತರು, ಮಂತ್ರಿಗಳು, ಅಮಾತ್ಯರು, ಸಚಿವರು ಇವರನ್ನೆಲ್ಲ ಕರೆದು ಹೇಳ್ತಾ ಇದ್ದಾನೆ, ಶ್ರೀರಾಮಚಂದ್ರನ ಮುಂದೆ ಮಾಡಿರತಕ್ಕಂತಹ ಪ್ರತಿಜ್ಞೆಯಂತೆ ನಾನಿವತ್ತು ನಂದಿಗ್ರಾಮಕ್ಕೆ ತೆರಳುತ್ತಾ ಇದ್ದೇನೆ. ರಾಜ್ಯದ ಆಡಳಿತವೆಲ್ಲವನ್ನೂ ಕೂಡ ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ, ಅವನ ಸೇವಕರಾಗಿ ನಾವು ನಿರ್ವಹಿಸಬೇಕಾದದ್ದಿದೆ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ನನ್ನ ಜೊತೆಗೆ ಬರಬೇಕು, ನಿಮ್ಮೆಲ್ಲರನ್ನು ಕೂಡ ಆಮಂತ್ರಿಸ್ತಾ ಇದ್ದೇನೆ ಅಂತ ಹೇಳಿದಾಗ, ರಾಮನಿಲ್ಲದಿರತಕ್ಕಂತಹ ಅಯೋಧ್ಯೆಯಲ್ಲಿ ನಾನು ಉಳಿದುಕೊಳ್ಳೋದಿಲ್ಲ. ರಾಮಂ ಪ್ರತೀಕ್ಷೆ ರಾಜ್ಯಾಯ ಸಹಿರಾಜ ಮಹಾಯಶಾಹ. ಈ ರಾಜ್ಯದ ಒಡೆಯ ಶ್ರೀರಾಮಚಂದ್ರನೇ ಇದ್ದಾನೆ. ಹಾಗಾಗಿ ಶ್ರೀರಾಮಚಂದ್ರನ ಪ್ರತೀಕ್ಷೆಯಲ್ಲಿ ನಾನು ಆ ನಂದಿಗ್ರಾಮದಲ್ಲಿ ಅಯೋಧ್ಯೆಯ ಹೊರಗೆ ವಾಸ ಮಾಡ್ತೇನೆ. ಹೀಗೆ ಅಂತ ಹೇಳಿಕೊಂಡು ತುಂಬಿದ ಸಭೆಯಲ್ಲಿ ಅಂದಾಗ ಅವರೆಲ್ಲ ಅಂತ ಇದ್ದಾರೆ, ಸುಭೃಶಂ ಶ್ಲಾಘನೀಯಂಚ ಯದುಕ್ತಂ ಭರತತ್ವಯ ವಚನಂ ಭ್ರಾತೃವಾತ್ಸಲ್ಯಾತ್ ಅನುರೂಪಂ ತವೈವತತ್. ಭರತ, ನೀನಂದಿರತಕ್ಕಂತಹ ಮಾತೇನಿದೆ, ಪ್ರಾಯಶಃ ಇಂತಹ ಮಾತುಗಳನ್ನು ನಾವು ಇತಿಹಾಸದಲ್ಲಿ ಈವರೆಗೆ ಕಂಡದ್ದಿಲ್ಲ. ನಿನ್ನ ಇಂತಹ ನಡೆಯನ್ನು ನಾವು ಇತಿಹಾಸದಲ್ಲಿ ಈವರೆಗೆ ಕಂಡದ್ದಿಲ್ಲ. ಅಣ್ಣನ ಮೇಲೆ ಇರತಕ್ಕಂತಹ ಆ ಪ್ರೀತಿ, ವಾತ್ಸಲ್ಯ, ಭಕ್ತಿ ಏನಿದೆ ಅಸದೃಶವಾಗಿರುವಂತಹದ್ದು, ಅದು ನಿನಗೇ ಮೀಸಲಾಗಿರುವಂತಹದ್ದು. ಹೀಗೆ ಆ ಭರತನನ್ನು ಅದನ್ನು ಅಂದಿರತಕ್ಕಂತಹ ಮಾತಿಗೋಸ್ಕರ ಶ್ಲಾಘಿಸ್ತಾ ಇದ್ದಾರೆ. ನಾವು ನಿನ್ನ ಜೊತೆಗೆ ಬರ್ತೇವೆ, ಸಿದ್ಧರಿದ್ದೇವೆ. ಹೀಗಂದಾಗ ಆ ಭರತ ಮಂತ್ರಿಯನ್ನು ಕುರಿತು ಆದೇಶ ನೀಡಿದ್ದಾನೆ.
ರಥೋಮೇ ಯುಜ್ಯತಾಮಿತಿ ಅನುಮತಿ ಪಡೆದ ಬಳಿಕ ನಂದಿಗ್ರಾಮಕ್ಕೆ ತೆರಳೋದಕ್ಕೆ ತಡ ಮಾಡೋದು ಸರಿಯಲ್ಲ, ನಾವೆಲ್ಲ ಹೊರಡೋಣ. ಹೊರಟಿರತಕ್ಕಂತಹ ಭರತ ಸರ್ವಾಹ ಮಾತೃ ಸಮಭಿಭಾಷ್ಯ ಚ ಆರೋಹ ರಥಂ ಶ್ರೀಮಾನ್ ಶತ್ರುಘ್ನೇನ ಸಮನ್ವಿತಃ. ತಾಯಂದಿರೆಲ್ಲರಿಂದ ಅನುಮತಿಯನ್ನು ಪಡ್ಕೊಂಡು ರಥವನ್ನೇರಿ ನಂದಿಗ್ರಾಮದತ್ತ ಹೊರಟಿದ್ದಾನೆ. ಶತ್ರುಘ್ನನು ಅವನನ್ನು ಅನುಸರಿಸಿದ. ಮಂತ್ರಿಗಳು, ಪುರೋಹಿತರು, ಗುರುಗಳು ಎಲ್ಲರೂ ಕೂಡ ಅವನನ್ನು ಅನುಸರಿಸ್ತಾ ಇದ್ದಾರೆ. ಸೈನ್ಯವೂ ಕೂಡ ಅವನನ್ನು ಅನುಸರಿಸಿತು. ಪುರವಾಸಿಗಳು ಅನೇಕ ಮಂದಿ ಅವನನ್ನು ಅನುಸರಿಸಿದರು. ನಂದಿಗ್ರಾಮಂ ಯಯೌತೂರ್ಣಂ ಶಿರಸ್ಯಾದಾಯ ಪಾದುಕೆ ಭರತ ಹೀಗೆ ತನ್ನ ತಲೆಯ ಮೇಲೆ ಶ್ರೀರಾಮಚಂದ್ರನ ಪಾದುಕೆಗಳನ್ನು, ಸ್ವರ್ಣ ಪಾದುಕೆಗಳನ್ನು ಹೊತ್ತುಕೊಂಡು ಆ ನಂದಿಗ್ರಾಮಕ್ಕೆ ತೆರಳಿದ್ದಾನೆ. ನಂದಿಗ್ರಾಮವನ್ನು ಪ್ರವೇಶ ಮಾಡಿದ. ಅಲ್ಲಿ ರಥದಿಂದ ಕೆಳಗಿಳಿದು ಅಂತ ಇದ್ದಾನೆ, ಏತದ್ರಾಜ್ಯಂ ಮಮ ಭ್ರಾತ್ರ ದತ್ತಂ ಸನ್ಯಾಸಮುತ್ತಮಂ ಯೋಗಕ್ಷೇಮ ಮಹೇಚೋ ಇಮೆ ಪಾದುಕೆ ಹೇಮಭೂಷಿತೆ. ಶ್ರೀರಾಮಚಂದ್ರ ರಾಜ್ಯದ ಜವಾಬ್ದಾರಿಯನ್ನು ನ್ಯಾಸರೂಪವಾಗಿ ನನ್ನ ಮೇಲೆ ಹೊರಿಸಿದ್ದಾನೆ. ಅದನ್ನು ನಾನು 14 ವರ್ಷಗಳ ಕಾಲ ನಿರ್ವಹಿಸಬೇಕಾದುದಿದೆ. ಆ ನೆಲೆಯಲ್ಲಿ ನೀವೆಲ್ಲರೂ ಕೂಡ ನನಗೆ ಸಹಕರಿಸಬೇಕು. ತಮ್ಮಿಮಂ ಪಾಲಯಿಷ್ಯಾಮಿ ರಾಘವಾಗಮನಂ ಪ್ರತಿ ಕ್ಷಿಪ್ರಂ ಸಂಯೋಜಯಿತ್ವಾತು ರಾಘವಸ್ಯ ಪುನಃಸ್ವಯಂ ಚರಣೌ ತೌತು ರಾಮಸ್ಯ ದ್ರಕ್ಷ್ಯಾಮಿ ಸಹ ಪಾದುಕೌ ತಥೋ ನಿಕ್ಷಿಪ್ತ ಭಾರೋಹಂ ರಾಘವೇಣ ಸಮಾಗತಃ ನಿವೇದ್ಯ ಗುರವೇ ರಾಜ್ಯಂ ಭಜಿಷ್ಯೇ ಗುರುವರ್ತಿತಾಂ. ಶ್ರೀರಾಮಚಂದ್ರ ಯಾವತ್ತು ತಾನು ಕೊಟ್ಟಿರತಕ್ಕಂತಹ ಮಾತಿಗನುಗುಣವಾಗಿ ವನವಾಸವನ್ನು ಪೂರೈಸಿಕೊಂಡು ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾನೋ ಆ ಹೊತ್ತಿಗೆ ಶ್ರೀರಾಮಚಂದ್ರನ ಅನುಚರನಾಗಿ ನಾನೂ ಅಯೋಧ್ಯೆಯನ್ನು ಪ್ರವೇಶಿಸಿ ರಾಜ್ಯದ ಆ ಜವಾಬ್ದಾರಿಯನ್ನು ಶ್ರೀರಾಮಚಂದ್ರನ ಅಣ್ಣನ ಪಾದತಲಕ್ಕೆ ಸಮರ್ಪಿಸಬೇಕಾಗಿದೆ. ಆ ಮೂಲಕ ರಾಜ್ಯಂಚೇದಂ ಅಯೋಧ್ಯಾಂ ಚ ಧೂತ ಪಾಪೋ ಭವಾಮ್ಯಹಂ. ಇಷ್ಟು ನಾನು ಮಾಡಿದೆ ಅಂತಂದರೆ ಅಯಾಚಿತವಾಗಿ ಬಂದಿರತಕ್ಕಂತಹ, ಅಪ್ರಯತ್ನಪೂರ್ವಕವಾಗಿ ಬಂದಿರತಕ್ಕಂತಹ ಏನು ನನ್ನ ಮೇಲೆ ದೊಡ್ಡ ಪಾಪ ಇದೆ, ಶ್ರೀರಾಮಚಂದ್ರನಿಂದ, ಅಣ್ಣನಿಂದ ರಾಜ್ಯವನ್ನು ಕಸಗೊಂಡದ್ದು, ಶ್ರೀರಾಮಚಂದ್ರನ ಅಣ್ಣನನ್ನು ಕಾಡಿಗಟ್ಟಿದುದು, ಇದರಿಂದಾಗಿ ಏನು ಪಾಪ ಬಂದಿದೆಯೋ ಆ ಪಾಪವೆಲ್ಲವೂ ಕೂಡ ಆ ಮೂಲಕ ಪರಿಹಾರವಾಗಲಿ. ಈ ರೀತಿಯಾಗಿ ನಡ್ಕೊಂಡದ್ದರಿಂದಾಗಿ ಪ್ರೀತಿರ್ಮಮ ಯಶಶ್ಚೈವ ಭವೇದ್ ರಾಜ್ಯ ಚತುರ್ಗುಣಂ ಅಭಿಷಿಕ್ತೆ ಕಾಕುಸ್ಥೆ ಪ್ರಹೃಷ್ಟ ಮುದಿತೆ ಜನೆ. ಶ್ರೀರಾಮಚಂದ್ರನಿಗೆ ಯಾವತ್ತು ರಾಜ್ಯದಲ್ಲಿ ಮತ್ತೆ ಪಟ್ಟಾಭಿಷೇಕವಾಗತ್ತೆ, ಪಟ್ಟಣಿಗರೆಲ್ಲ ನಾಗರಿಕರೆಲ್ಲ ಯಾವಾಗ ಸಂತುಷ್ಟರಾಗುತ್ತಾರೆ ಆವಾಗ ನನಗೆ ಉತ್ತಮವಾಗಿರತಕ್ಕಂಥ ಯಶಸ್ಸು ಅದು ಸಿಗತ್ತೆ. ಹೀಗೆ ಆ ಭರತ ತುಂಬಿದ ಸಭೆಯಲ್ಲಿ ತನ್ನ ಮಾತುಗಳನ್ನು ನಿವೇದಿಸಿಕೊಂಡು ನಂದಿಗ್ರಾಮೇ ಅಕರೋದ್ ರಾಜ್ಯಂ ದುಃಖಿತೋ ಮಂತ್ರಭಿಸ್ಸಹ. ಆ ಭರತ ನಂದಿಗ್ರಾಮದಲ್ಲೇ ವಾಸವನ್ನು ಮಾಡಿದ್ದಾನೆ. ಆತನ ವೃತ್ತಿ ಹೇಗಿತ್ತು? ಸ ವಲ್ಕಲ ಜಟಾಧಾರಿ ಮುನಿವೇಶಧರ ಪ್ರಭು ನಂದಿಗ್ರಾಮೇ ವಸದ್ಧೀರ ಸಸೈನ್ಯೋ ಭರತಸ್ತದ. ಶ್ರೀರಾಮಚಂದ್ರ ವನವಾಸದಲ್ಲಿರುವಾಗ ರಾಜವೇಷದಲ್ಲಿ ಇಲ್ಲ, ಮುನಿವೃತ್ತಿಯನ್ನು ಸ್ವೀಕರಿಸಿದ್ದಾನೆ, ನಾರುಮಡಿಯನ್ನು ಹುಟ್ಟಿದ್ದಾನೆ, ಜಟಾಧಾರಿಯಾಗಿದ್ದಾನೆ. ಬರಿದೆ ಮುನ್ಯನ್ನವನ್ನು, ಗೆಡ್ಡೆ ಗೆಣಸುಗಳನ್ನು, ಫಲಪುಷ್ಪಗಳನ್ನಷ್ಟೇ ಸ್ವೀಕರಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರನಿಗೆ ಅನುಗುಣವಾಗಿರತಕ್ಕಂಥ ವೃತ್ತಿಯನ್ನು ತಾನೂ ಸ್ವೀಕರಿಸಬೇಕು ಅಂತ ಹೇಳಿಕೊಂಡು ಆ ಭರತ ಅಂತಹ ನಡೆಯನ್ನು ತಾನೂ ಸ್ವೀಕರಿಸಿದ್ದಾನೆ. ಪಾದುಕೇತು ಅಭಿಷಿಚ್ಯಾಥ ನಂದಿಗ್ರಾಮೇ ವಸತ್ತದಾ ಸವಾಲವ್ಯಜನಂ ಛತ್ರಂ ಧಾರಯಾಮಾಸ ಸ್ವಯಂ. ಪಾದುಕೆಗಳನ್ನು ಸಿಂಹಾಸನದಲ್ಲಿಟ್ಟು ಅದಕ್ಕೇನೆ ಪಟ್ಟಾಭಿಷೇಕ ಮಾಡಿದ್ದಾನೆ. ಶ್ರೀರಾಮಚಂದ್ರನ ಸೇವಕ ತಾನು. ಶ್ರೀರಾಮಚಂದ್ರ ಬೇರೆ ಅಲ್ಲ, ಅವನ ಪ್ರತಿನಿಧಿಯಾಗಿರತಕ್ಕಂತಹ ಆ ಪಾದುಕೆಗಳು ಬೇರೆ ಅಲ್ಲ ಅನ್ನೋ ನಿಟ್ಟಿನಲ್ಲಿ, ದೃಷ್ಟಿಯಲ್ಲಿ ಆ ಪಾದುಕೆಗಳಿಗೆ ಶ್ರೀರಾಮಚಂದ್ರನಿಗೇನೇ ತಾನು ಛತ್ರವನ್ನು ಚಾಮರವನ್ನು ಧರಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಆ ಪಾದುಕೆಗಳಿಗೆ ಛತ್ರ ಚಾಮರವನ್ನು ಧರಿಸಿದ್ದಾನೆ. ತತಸ್ತು ಭರತಃ ಶ್ರೀಮಾನ್ ಅಭಿಷಿಚ್ಯಾರ್ಯ ಪಾದುಕೆ
ತದಧೀನ ತದಾ ರಾಜ್ಯಂ ಕಾರಯಾಮಾಸ ಸರ್ವದಾ. ಆ ಶ್ರೀರಾಮಚಂದ್ರನಿಗೆ ತಾನು ಅಧೀನ ಅನ್ನೋದನ್ನು ಇಂತಹ ತನ್ನ ಚರ್ಯಗಳ ಮೂಲಕ ಜಗತ್ತಿಗೆ ತೋರ್ಪಡಿಸಿಕೊಳ್ತಾ ಆ ನಂದಿಗ್ರಾಮದಲ್ಲಿ ಉಳಿಕೊಂಡು ರಾಜ್ಯಭಾರವನ್ನು ನೋಡ್ಕೋತಾ ಇದ್ದಾನೆ. ತದಾ ಹಿ ಯತ್ ಕಾರ್ಯಮುಪೈತಿ ಕಿಂಚಿತ್ ಉಪಾಯನಂ ಚೋಪಹೃತಂ ಮಹಾರ್ಹಂ ಸ ಪಾದುಕಾಭ್ಯಾಂ ಪ್ರಥಮಂ ನಿವೇದ್ಯ ಚಕಾರ ಪಶ್ಚಾತ್ ಭರತೋ ಯಥಾವತ್. ರಾಜನಾದವನಿಗೆ ಕಾಣಿಕೆಗಳು, ಉಡುಗೊರೆಗಳು ಬರೋದು ಸಹಜ, ಕಪ್ಪವು ಬರೋದು ಸಹಜ. ಬಂದಿರತಕ್ಕಂಥ ಅವೆಲ್ಲವನ್ನು ಕೂಡ ಭರತ ತಾನು ಸ್ವೀಕಾರ ಮಾಡಿಲ್ಲ. ಅವೆಲ್ಲವನ್ನು ಕೂಡ ಆ ಪಾದುಕೆಗಳ ಮುಂದಿಟ್ಟು ಅದರ ಮಾಧ್ಯಮದಲ್ಲಿ ಶ್ರೀರಾಮಚಂದ್ರನಿಗೆ ನಿವೇದಿಸಿ ಆ ಬಳಿಕ ಕೋಶದೊಳಗೆ ಇಡಿಸ್ತಾ ಇದ್ದ. ಹೀಗೆ ಭರತ ಆ ನಂದಿಗ್ರಾಮದಲ್ಲಿ ಉಳಕೊಂಡು ರಾಜ್ಯಭಾರವನ್ನು ನಡೆಸ್ತಾ ಇದ್ದಾನೆ ಶ್ರೀರಾಮಚಂದ್ರನ ಪ್ರತಿನಿಧಿಯಾಗಿ. ಆ ಕಡೆ ಶ್ರೀರಾಮಚಂದ್ರ ಭರತನನ್ನು ಕಳುಹಿಸಿಕೊಟ್ಟವ ಚಿತ್ರಕೂಟ ಪರ್ವತದಲ್ಲೇ ವಾಸವಾಗಿದ್ದಾನೆ. ಒಂದು ದಿನ ಅಲ್ಲಿದ್ದಂತಹ ಋಷಿಮುನಿಗಳನ್ನೆಲ್ಲ ನೋಡ್ತಾ ಇದ್ದರೆ ಅವರ ಮುಖದಲ್ಲಿ ವಿಕಾರ ಕಾಣ್ತಾ ಇದ್ದಾನೆ. ಭಯ, ಆತಂಕ ಅವರನ್ನು ಕಾಡುವಂತೆ ಕಾಣ್ತಾ ಇದೆ. ಪರಸ್ಪರ ಮಾತನಾಡಿಕೊಳ್ತಾ ಇದ್ದಾರೆ. ಅವನ್ನೆಲ್ಲ ಕಂಡು ಶ್ರೀರಾಮಚಂದ್ರ ಸಂಶಯಗ್ರಸ್ತನಾಗಿ ಅವರ ಬಳಿ ಬಂದು, ಹಿರಿಯರ ಬಳಿ ಬಂದು ನಿವೇದಿಸಿಕೊಳ್ತಾ ಇದ್ದಾನೆ. ನ ಕಶ್ಚಿತ್ ಭಗವನ್ ಕಿಂಚಿತ್ ಪೂರ್ವವೃತ್ತಮಿದಂ ಮಯಿ ದೃಶ್ಯತೆ ವಿಕೃತಂ ಏನ ವಿಕ್ರಿಯಂತೆ ತಪಸ್ವಿನಃ. ನಿಮ್ಮಲ್ಲಿ ಬಂದಾಗಿನಿಂದ ನೋಡ್ತಾ ಇದ್ದೇನೆ, ನಿಮ್ಮಲ್ಲಿ ಏನು ಸಂತೋಷ, ಸಂಭ್ರಮ, ಸಡಗರ ಇತ್ತೋ ಅವೆಲ್ಲ ಇಲ್ಲವಾಗಿ ಮನಸ್ಸಿನೊಳಗೆ ಭಯ, ಆತಂಕ ಮೂಡಿದಂತೆ ಕಾಣ್ತಾ ಇದೆ. ಏನು ಕಾರಣ? ಬಂದ ನಮ್ಮಿಂದ ನಿಮಗೇನಾದರೂ ಅಪಚಾರವಾಯಿತೆ? ಪ್ರಮಾದ ಚರಿತಂ ಕಿಂಚಿತ್ ಕಿಂಚಿನ್ನಾವರಜಸ್ಯ ಮೇ ಲಕ್ಷ್ಮಣಸ್ಯರ್ಷಭಿರ್ದೃಷ್ಟಂ ನಾನು ರೂಪಂ ಮಹಾತ್ಮನಃ. ನನ್ನಿಂದ ಏನಾದರೂ ನಿಮಗೆ ಅಪಚಾರ ಉಂಟಾಯಿದೆ? ಇಲ್ಲ, ನನ್ನ ತಮ್ಮನಾಗಿರತಕ್ಕಂಥ ಲಕ್ಷ್ಮಣನಿಂದ ಅಪಚಾರ ನಡೆದಿದೆಯೇ? ಕಚ್ಚಿತ್ ಶುಶ್ರೂಷಮಾಣಾವಹ ಶುಶ್ರೂಷಣ ಪರಾಮಯಿ ಪ್ರಮದಾಭ್ಯುಚಿತಾಂ ವೃತ್ತಿಂ ಸೀತಾ ಯುಕ್ತಾಂ ನ ವರ್ತತೆ. ನನ್ನ ಜೊತೆಗೆ ನನ್ನ ಮಡದಿಯಾಗಿರ್ತಕ್ಕಂಥ ಸೀತಾ ಬಂದಿದ್ದಾಳೆ. ಪತಿಯಾಗಿರತಕ್ಕಂಥ ನನ್ನ ಜೊತೆಗೆ ಇರುವ ಭರದಲ್ಲಿ ನಿಮ್ಮೊಡನೆ ಏನಾದರೂ ಅನುಚಿತವಾಗಿ ನಡ್ಕೊಂಡಳೆ ಸ್ತ್ರೀ ಸಹಜವಾದ ಬುದ್ಧಿಯಿಂದಾಗಿ. ಈ ರೀತಿಯಾಗಿ ಆ ಶ್ರೀರಾಮಚಂದ್ರ ಋಷಿಮುನಿಗಳ ಮನಸ್ಸಲ್ಲಿ ಮಡುಗಟ್ಟಿದ ಭಯಾತಂಕವನ್ನು ಕಂಡು ತನ್ನ ಅಪಚಾರದ ಬಗ್ಗೆ ಶಂಕಿತನಾಗಿ ಆ ಋಷಿಮುನಿಗಳಲ್ಲಿ ನಿವೇದಿಸಿಕೊಂಡಾಗ ಅವರಲ್ಲಿ ಹಿರಿಯನಾಗಿರತಕ್ಕಂಥ ಒಬ್ಬ ಕುಲಪತಿಯಾಗಿರತಕ್ಕಂಥ ಋಷಿ ಬಂದು ಅಂತ ಇದ್ದಾನೆ. ಅಥರ್ಷಿರ್ ಜರಯಾ ವೃದ್ಧ ತಪಸಾ ಚ ಜರಾಂಗತಃ ವೇಪಮಾನ ಇವ ಉವಾಚ ರಾಮಂ ಭೂತದಯಾಪರಂ. ಭೂತದಯಾಪರನಾಗಿರಬೇಕು. ಯಾರಂತೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಂತೆ. ಅಂತಹ ಭೂತದಯಾಪರನಾಗಿರತಕ್ಕಂತಹ ಶ್ರೀರಾಮಚಂದ್ರನ ಮುಂದೆ ಆ ವೃದ್ಧನಾಗಿರತಕ್ಕಂಥ ತಾಪಸ ಬಂದು ನಿವೇದಿಸಿಕೊಳ್ತಾ ಇದ್ದಾನೆ. ಶ್ರೀರಾಮ, ನಿನ್ನಿಂದಾಗಿ ನಮಗೆ ಅಪಚಾರ ಎಂದಿಗೂ ಸಾಧ್ಯ ಇಲ್ಲ. ಕುತಃ ಕಲ್ಯಾಣ ಸತ್ವಾಯ ಕಲ್ಯಾಣಾಭಿರತೆ ಸದಾ ಚಲನಂ ತಾತ ವೈದೇಹ್ಯಾ ತಪಸ್ವಿಷು ವಿಶೇಷತಃ. ಶ್ರೀರಾಮ, ನಿನ್ನಿಂದಾಗಿ ನಮಗೆ ಯಾವ ಅಪಚಾರವೂ ನಡೆದಿಲ್ಲ. ಲಕ್ಷ್ಮಣನೂ ಕೂಡ ಯಾವತ್ತೂ ಮಾಡಿದುದಿಲ್ಲ. ಇನ್ನು ನಮ್ಮೊಡನೆ ಬಹಳ ಗೌರವದಿಂದ ನಡ್ಕೊಳ್ಳುವಂತಹ ಸೀತಾದೇವಿಯಿಂದ ಯಾವತ್ತೂ ಅಪಚಾರ ನಡೆದಿಲ್ಲ. ಮತ್ತ್ಯಾಕೆ ಹಾಗಾದರೆ ಇಂತಹ ದುಗುಡ ಅಂದುಕೊಳ್ಬಹುದು. ರಕ್ಷೋಭ್ಯಸ್ತೇನ ಸಂವಿಘ್ನಾ ಕಥಯಂತಿ ಮಿಥಃ ಕಥಾ. ಅಲ್ಲೆಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ರಾಕ್ಷಸರ ಪ್ರವೇಶ ಈ ಚಿತ್ರಕೂಟ ಪರ್ವತದ ಬಳಿಗೆ ನಡೆದಿದೆ. ರಾವಣ ಅವರಜಃ ಕಶ್ಚಿತ್ ಖರೋ ನಾಮೇಹ ರಾಕ್ಷಸಃ ಉತ್ಪಾಟ್ಯ ತಾಪಸಾನ್ ಸರ್ವಾನ್ ಜನಸ್ಥಾನ ನಿವಾಸಿನಃ ಧೃಷ್ಟಶ್ಚ ಜಿತಕಾಶೀಚ ನೃಶಂಸಃ ಪುರುಷಾದಕಃ
ಅಬಲಿಪ್ತಶ್ಚ ಪಾಪಶ್ಚ ತ್ವಾಂಚತಾತ ನ ಮೃಶ್ಯತೆ. ರಾವಣನ ತಮ್ಮನೊಬ್ಬ ಖರ ಅನ್ನುವ ಅವನು ಈ ಚಿತ್ರಕೂಟ ಪರ್ವತದ ವನವನ್ನು ಸೇರಿಕೊಂಡು ಋಷಿಮುನಿಗಳಿಗೆಲ್ಲ ಪೀಡೆ ಮಾಡ್ತಾ ಇದ್ದಾನೆ. ಅವನ ಉಪಟಳವನ್ನು ಕಂಡ್ರೆ ಅವನಿಂದಾಗಿ ನಿನಗೂ ಅಪಚಾರವಾದೀತು ಅನ್ನುವ ಭಯ ನಮ್ಮನ್ನು ಕಾಡ್ತಾ ಇದೆ. ತ್ವಂ ಯದಾ ಪ್ರಭೃತಿ ಕ್ಯಸ್ಮಿನ್ ಆಶ್ರಮೇ ತಾತ ವರ್ತಸೆ ತದಾ ಪ್ರಭೃತಿ ರಕ್ಷಾಂಸಿ ವಿಪ್ರಕುರುವಂತೆ ತಾಪಸಾನ್. ಶ್ರೀರಾಮಚಂದ್ರ, ನೀನು ಯಾವತ್ತು ಬಂದು ಈ ಚಿತ್ರಕೂಟ ಪರ್ವತದಲ್ಲಿ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯೋ ಅಂದಿನಿಂದ ಅದನ್ನು ಸಹಿಸದೇ ಇರತಕ್ಕಂತಹ ಆ ರಾಕ್ಷಸರು ಅನೇಕ ತಾಪಸರಿಗೆ ಪೀಡೆಯನ್ನುಂಟು ಮಾಡ್ತಾ ಇದ್ದಾರೆ. ನಾನಾ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ, ವಿಕೃತ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಯಜ್ಞಯಾಗಗಳನ್ನೆಲ್ಲ ಹಾಳುಗೆಡುತ್ತಾ ಇದ್ದಾರೆ. ಆಶ್ರಮದಲ್ಲಿ ಏನಿರುತ್ತೆ ಸೊತ್ತುಗಳು, ಏನೋ 4 ಮಡಕೆ, ಏನೋ ಇದ್ದಂತಹ ನಾರುಮಡಿಗಳು, ಅವನ್ನು ಕೂಡ ಹಾಳುಗೆಡುತ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಈ ಚಿತ್ರಕೂಟ ಪರ್ವತವನ್ನು ತೊರೆದು ಇನ್ನು ಮುಂದೆ ಇನ್ನೊಂದು ವನವನ್ನು ಪ್ರವೇಶಿಸಬೇಕು ಅಂತ ಹೇಳಿಕೊಂಡು ಬಹುಮೂಲ ಫಲಂ ಚಿತ್ರ ಅವಿದೂರಾದಿತೋ ವನಂ ಆಶ್ವಸ್ಯ ಆಶ್ರಮಮೇವಾಹಂ ಶಯಿಷ್ಯೆ ಸಗಣಃ ಪುನಃ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ವನ ಇದೆ. ನಮಗೆ ಬೇಕಾಗಿರತಕ್ಕಂತಹ ಹಣ್ಣು ಗೆಡ್ಡೆ ಗೆಣಸುಗಳು, ನೀರು ವಿಪುಲವಾಗಿ ಇದೆ. ಹಾಗಾಗಿ ಈ ವನವನ್ನು ತೊರೆದು ನಾವು ಮುಂದಿನ ಊರಿಗೆ ಹೋಗ್ತಾ ಇದ್ದೇವೆ. ನಾವಂತೂ ಆ ತೀರ್ಮಾನವನ್ನು ಮಾಡಿಕೊಂಡು ಹೋಗುವವರಿದ್ದೇವೆ. ಶ್ರೀರಾಮ, ನೀನೂ ಕೂಡ ಇಲ್ಲಿ ವಾಸ ಮಾಡೋದು ಬೇಡ. ಖರಸ್ತ್ವಯ್ಯಪಿ ಚಾಯುಕ್ತಂ ಪುರಾರಾಮ ಪ್ರವರ್ತತೆ ಸಹಾಸ್ಮಾಭಿರಿತೋ ಗಚ್ಚ ಯದಿ ಬುದ್ಧಿ ಪ್ರವರ್ತತೆ. ನಾವಂತೂ ಮುಂದಿನ ಆ ವನಕ್ಕೆ ಹೊರಟಿದ್ದೇವೆ. ಶ್ರೀರಾಮ, ಆ ಖರ ನಿನ್ನನ್ನು ಕೂಡ ಪೀಡಿಸದೆ ಬಿಡೋವನಲ್ಲ. ಹಾಗಾಗಿ ಹೊರಟ ನಮ್ಮ ಜೊತೆಗೆ ನೀನು ಕೂಡ ನಮ್ಮ ಜೊತೆಗೆ ಬಂದು ಬಿಡು. ಒಬ್ಬನೇ ಅಲ್ಲ, ನೀನು ತಮ್ಮ, ಆ ನಿನ್ನ ಮಡದಿಯನ್ನು ಅವರನ್ನೆಲ್ಲ ಕರ್ಕೊಂಡೇ ಬಾ. ಅಲ್ಲ, ನೀನು ಸಾಕಷ್ಟು ಸಮರ್ಥನೆ ಇದ್ದಿ, ಆದರೆ ಸಮರ್ಥಸ್ಯಾಪಿ ಸತಃ ವಾಸೋ ದುಃಖಮೇ ಹಾದ್ಯತೆ. ನೀನು ಸಮರ್ಥನೆ ಇದ್ದಿ, ಆದರೂ ಕೂಡ ವ್ಯರ್ಥವಾಗಿ ಯಾಕೆ ಇಲ್ಲಿ ನೀನು ಅವರ ಉಪಟಳಕ್ಕೆ ಈಡಾಗಿ ವಾಸಿಸಬೇಕು? ನಮ್ಮ ಜೊತೆ ಬಂದು ಬಿಡು. ಹೀಗೆ ಅಂತ ಹೇಳಿಕೊಂಡು ಆ ಋಷಿ, ಹಿರಿಯನಾಗಿರತಕ್ಕಂಥ ಋಷಿ ಶ್ರೀರಾಮಚಂದ್ರನನ್ನು ಹೊಗಳಿ ಅವನಲ್ಲಿ ಅನುಮತಿಯನ್ನು ಪಡ್ಕೊಂಡು ಸಜಗಾಮಾಶ್ರಮಂ ತ್ಯಕ್ತ್ವಾ ಕುಲಪತಿ ಸಹ ಆ ಊರನ್ನೆಲ್ಲ, ಆ ಚಿತ್ರಕೂಟ ಪರ್ವತವನ್ನು ತೊರೆದು ಮುಂದಿನ ವನಕ್ಕೆ ಹೊರಟು ಹೋಗಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.